ಮಾಲಿಕೆ 3 ಪುಸ್ತಕ ಪರಿಚಯ 15 ತಿಂಗಳ ವಿಶೇಷ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡ ಕಾದಂಬರಿಗಳು. ಪುಸ್ತಕದ ಹೆಸರು ಪುರುಷಾಮೃಗ. ಮೂಲ ಲೇಖಕರು ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಅನುವಾದ ಆನಂದ್. ಅಭಿಪ್ರಾಯ ಮೋಹನ್ ಕುಮಾರ್ ಡಿಎನ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಮನುಷ್ಯ ಹುಟ್ಟಿನಿಂದಲೂ ಒಂದೇ ಎಂದು ನಂಬಿದ್ದಾನೆ. ನಾನು ನಾನೇ, ನೀನು ನೀನೇ ಎನ್ನುವ ಖಚಿತ ನಂಬಿಕೆ ಅವನದು. ನಾನು ನೀನಾಗಲು ಎಂದಿಗೂ ಸಾಧ್ಯವಿಲ್ಲ, ಹಾಗೆ ನೀನು ನಾನಾಗಲು. ಅಸ್ತಿತ್ವ, ನಡವಳಿಕೆ, ಸ್ವಭಾವ, ಗುಣಾವಗುಣಗಳು, ಮನಸ್ಸು, ಯೋಚನೆ, ಲಹರಿ ಇಬ್ಬರದು ಪ್ರತ್ಯೇಕವಾಗಿರುವಂಥವೇ. ಅವು ಎಂದಿಗೂ ಅದಲು ಬದಲಾಗಿ ಪರಿವರ್ತಿತವಾಗುವುದಿಲ್ಲ. ನಾವು ಹುಟ್ಟಿ ಬೆಳೆದು ಬಂದ ಜನ್ಮತಃ ಶರೀರವನ್ನು, ಶರೀರದೊಳಗೆ ಅಡಕವಾಗಿರುವ ಬುದ್ಧಿಯನ್ನು ಸಮಯಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಬೇಕೋ ಹಾಗೆ ಬದಲಾಯಿಸಲು ಆಗದು. ಹಾಗೊಂದು ಬಾರಿ ಬದಲಾದರೆ ಅದು ಕೇವಲ ವಸ್ತುಸ್ಥಿತಿಗೆ ಕಟ್ಟುಬಿದ್ದು ಸಂದರ್ಭೋಚಿತವಾಗಿ ಮಾಡಿದ ಕರ್ಮಗಳೇ. ಕರ್ಮ ಕಳೆದ ನಂತರ ನಾವು ನಾವಾಗಿಯೇ ಇರುತ್ತೇವೆ. ಅಂದರೆ ಮನುಷ್ಯನು ತನಗಿರುವ ಯಾವ ಗುಣವಿಶೇಷಗಳಲ್ಲಿಯೂ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಿರಲಿ, ಶಾಶ್ವತವಾಗಿ ನೆಲೆಯೂರಲಾರ. ಕೋಪಗೊಂಡಿದ್ದರೆ ಅದರಿಂದ ಬಿಡುಗಡೆ ಹೊಂದಬೇಕು. ನಿರುತ್ಸಾಹಿಯಾಗಿದ್ದರೆ ಮತ್ತೆ ಚೈತನ್ಯವನ್ನು ಪಡೆಯಲೇಬೇಕು. ಒಟ್ಟಿನಲ್ಲಿ ಮನುಷ್ಯನು ತಾನಿರುವ ಸ್ಥಿತಿಯನ್ನು ಎಂದಿಗೂ ಬಿಟ್ಟು ಬರಲಾಗದು ಎಂದು ನಾವು ಇದುವರೆವಿಗೂ ಕಂಡುಕೊಂಡಿರುವ ಸತ್ಯ ಮತ್ತು ವಾಸ್ತವ. ಹಾಗೊಂದು ಪಕ್ಷದಲ್ಲಿ ಒಬ್ಬನು ಇಬ್ಬಗೆಯಾಗುವ ಅಸಾಂದರ್ಭಿಕತೆ ಬಂದರೆ ಏನಾಗಬಹುದು? ಉತ್ತರಕ್ಕೆ ಈ ಪುಸ್ತಕವನ್ನು ಓದಿ ನೋಡಿ. ಸೈಕಾಲಜಿಯಲ್ಲಿ ಡುವಲ್ ಪರ್ಸನಾಲಿಟಿ ಅಂತಾರಲ್ಲ, ಆ ರೀತಿಯ ಮನೋವೇದನೆಯಿಂದ ನರಳುವ ಒಬ್ಬ ಡಾಕ್ಟರ್ ಮಾಡುವ ಕಿತಾಪತಿಯ ಪ್ರಯೋಗವೇ ಈ ಕಥೆಯ ಜೀವಾಳ. ಆ ಡಾಕ್ಟರ್ ತನ್ನ ಕೆಲಸದ ಮೇಲಿನ ಶ್ರದ್ಧೆಯಿಂದ ವಯೋಸಹಜವಾಗಿ ಆಯಾ ವಯಸ್ಸಿಗೆ ತಕ್ಕಂತೆ ಆಗಬೇಕಿದ್ದ ವ್ಯವಸ್ಥೆಗಳು ಆಗಿರುವುದಿಲ್ಲ. ಮದುವೆ, ಮುಂಜಿ ಮುಂತಾದವು. ವಯಸ್ಸು ಮೀರಿದಂತೆ ಅವನೊಳಗೆ ಬಯಕೆಗಳು ಜಾಗೃತಗೊಳ್ಳುತ್ತಾ ಹೋಗುತ್ತವೆ. ಅದರ ಬೆನ್ನತ್ತಿ ಹೊರಡುತ್ತಾನೆ. ಈ ಕೃತ್ಯದಿಂದಾಗಿ ಅವನಲ್ಲಿ ಪಾಪಪ್ರಜ್ಞೆ ತಲೆದೋರಿ ಮಾನಸಿಕ ತುಮುಲಕ್ಕೆ ಈಡಾಗಿ ಒಳ್ಳೆಯದು ಮತ್ತು ಕೆಟ್ಟದರ ಕುರಿತು, ಮನುಷ್ಯನ ಎರಡು ಮುಖಗಳ ಕುರಿತು ಅವನು ಈ ರೀತಿ ಮಾಡುತ್ತಿದ್ದುದು ಸಮಾಜಕ್ಕೆ ಗೊತ್ತಿರುವುದಿಲ್ಲ. ಸಮಾಜದ ಕಣ್ಣಿಗೆ ಅವನೊಬ್ಬ ಪ್ರತಿಷ್ಠಿತ ಡಾಕ್ಟರ್. ಅವನಿಗಿರುವ ಜಿಜ್ಞಾಸೆ ಅವನನ್ನು ಕಾಡುತ್ತದೆ. ಹಾಗೆ ಸಾಕಷ್ಟು ಮಾನಸಿಕ ಅಸಂತುಲಿತಕ್ಕೆ ಒಳಗಾದ ಮೇಲೆ ಅವನಿಗೆ ಅವನು ಪ್ರಖ್ಯಾತ ರಸವಿಜ್ಞಾನಿಯೂ ಹೌದು ಒಂದು ಆಲೋಚನೆ ಬರುತ್ತದೆ. ಅದೇನೆಂದರೆ, ಒಬ್ಬ ಮನುಷ್ಯನನ್ನು ಬೇಕೆಂದಾಗ ಬೇಕಾದ ರೀತಿಯಲ್ಲಿ ಸ್ವಭಾವ ವಿಸರ್ಜನೆ ಮಾಡುವ ಹಾಗೆ ತಯಾರು ಮಾಡುವುದು. ಅಂದರೆ ಒಳ್ಳೆಯವನು ಬೇಕೆಂದಾಗ ಒಳ್ಳೆಯವನು, ಕೆಟ್ಟವನು ಬೇಕೆಂದಾಗ ಕೆಟ್ಟವನು. ಬಹಿರಂಗಕ್ಕೆ ಸಮಾಜದ ಪ್ರತಿಷ್ಠಿತ ರೂಪ, ಅಂತರಂಗಕ್ಕೆ ಬೇಕೆಂದಾಗ ಬಯಕೆ ತೀರಿಸಿಕೊಳ್ಳುವ ವ್ಯಾಘ್ರ ರೂಪ. ವ್ಯಾಘ್ರನಾಗಿ ಹೊರಟರೆ ತನ್ನ ಸಂಚು, ನಿಜ ಮುಖ ಯಾರಿಗೂ ತಿಳಿಯದು ಎಂದು ಅವನ ಅಸಲಿಯತ್ತು. ಸರಿ, ಆ ಡಾಕ್ಟರ್ ತನ್ನ ಪ್ರಯೋಗಶಾಲೆಯಲ್ಲಿ ತಾನು ಅಂದುಕೊಂಡಿದ್ದ ಪ್ರಯೋಗ ನಡೆಸುತ್ತಾನೆ. ಅವನ ಉದ್ದೇಶ ಕೊನೆಗೂ ಈಡೇರಿತೆ? ಕೆಟ್ಟ ಲವಣದ್ರಾವಣ ಬಳಸಿದಾಗ ಆಗುವ ತೊಂದರೆಗಳೇನು? ಅಕಸ್ಮಾತ್ ಶುದ್ಧ ಲವಣದ್ರಾವಣ ಬಳಸಿದ್ದರೆ ಏನಾಗುತ್ತಿತ್ತು? ಅವನು ಇನ್ನೊಬ್ಬನಾಗಿ ರೂಪಾಂತರ ಹೊಂದಿದನೆ. ಈ ನಡುವೆ ಊರಿನ ಇನ್ನೊಬ್ಬ ಪ್ರತಿಷ್ಠಿತನ ಕೊಲೆಯಾಗುತ್ತದೆ. ಅದನ್ನು ಯಾರು ಮಾಡಿದ್ದು? ದಿನಗಳೆದಂತೆ ಆ ಡಾಕ್ಟರ್ನ ಮನಸ್ಥಿತಿ, ದೇಹಸ್ಥಿತಿ ಹೇಗಿದ್ದದ್ದು ಹೇಗಾಯಿತು? ಆತ ತನ್ನ ಬಾಲ್ಯ ಸ್ನೇಹಿತರನ್ನೆಲ್ಲ ಸಕಾರಣವಿಲ್ಲದೆಯೇ ದೂರ ಮಾಡಿದ್ದು ಏಕೆ? ವಿಷಯ ತಿಳಿದ ಆ ಡಾಕ್ಟರ್ನ ಬಾಲ್ಯ ಸ್ನೇಹಿತ ಆತನನ್ನು ಈ ವಿಷವ್ಯೂಹದಿಂದ ಬಿಡುಗಡೆ ಮಾಡಿದನೆ. ಡಾಕ್ಟರ್ನ ಸ್ನೇಹಿತನಾಗಿದ್ದ ಇನ್ನೊಬ್ಬ ಡಾಕ್ಟರ್ ಆರೋಗ್ಯದಿಂದಿದ್ದರೂ ಮೈಯಲ್ಲಿ ಕಸುವಿದ್ದರೂ ಆ ಒಂದು ರಾತ್ರಿ ನಡೆದ ಘಟನೆಯಿಂದಾಗಿ ಸಾಯುವ ಸ್ಥಿತಿಗೆ ತಲುಪಿದ್ದು ಏಕೆ? ಅವನು ಸಾಯುವ ಮುನ್ನ ಕಂಡಿದ್ದ ಘನಘೋರ ದೃಶ್ಯ ಯಾವುದು? ಇಲ್ಲಿ ಯಾರಿಗೆ ಯಾರು ಮಾರಣಾಂತಿಕ? ಆ ಡಾಕ್ಟರಿಗೂ ಪ್ರತಿಷ್ಠಿತನ ಕೊಲೆ ಮಾಡಿದ್ದ ಆ ಅಭೇದ್ಯ ಆಗಂತುಕ ಛದ್ಮವೇಷಧಾರಿಗೂ ಇದ್ದ ಸಂಬಂಧವೇನು? ಇಲ್ಲದ್ದವರನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಡಾಕ್ಟರ್ ನಡೆಸಿದ ಆ ವಿಚಿತ್ರ ಪ್ರಯೋಗ? ಅಂತ್ಯವಾದರೂ ಏನು? ಆರಂಭದಿಂದಲೂ ಕಾಡುವ ಪ್ರಶ್ನೆ, ಪುರುಷಾಮೃಗ ಎಂದರೆ ಏನು? ವ್ಯಕ್ತಿಯೋ ಜಂತುವೋ? ಏಕೆ ಹಾಗೆ ಕರೆಯಲಾಗಿದೆ?
ಹೀಗೆ ಹಲವು ಪ್ರಶ್ನೆಗಳು ಮೂಡುತ್ತಾ ಹೋಗುತ್ತವೆ. ಹೀಗೆ ಅನೇಕಾನೇಕ ಸಂಗತಿಗಳನ್ನು, ಕುತೂಹಲವನ್ನು, ರೋಚಕತೆಯನ್ನು, ಊಹಿಸದ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಸಾಗುವ ಕಥೆ ಕೊನೆಗೆ ಬಂದು ನಿಲ್ಲುವುದು ಸಾಮಾನ್ಯದಂತೆ. ಪ್ರಕೃತಿಗೆದುರಾಗಿ ಏನನ್ನೂ ಮಾಡಲಾಗದು ಎನ್ನುವ ಮೂಲ ಸಿದ್ಧಾಂತಕ್ಕೆ ಮನುಷ್ಯ ಏನೇ ಪ್ರಯತ್ನಿಸಲಿ ಅದು ಪ್ರಕೃತಿಯ ಸಮತೋಲನಕ್ಕೆ ಪೂರಕವಾಗಿರಬೇಕೇ ವಿನಃ ಮಾರಕವಾಗಿರಬಾರದು ಎನ್ನುವ ಮಾರ್ಮಿಕ ಸತ್ಯಕ್ಕೆ. ಕಥೆಯಲ್ಲಿ ಆರಂಭದಿಂದಲೂ ಕಾಣುವ ನಿಗೂಢತೆ, ರೋಚಕತೆ, ತಿರುವುಗಳು ಕೊನೆವರೆಗೂ ಗುಟ್ಟು ಬಿಡದೆ ಚಿತ್ರಣವನ್ನು ಕಟ್ಟಿಕೊಟ್ಟಿರುವ ವಿಧಾನ ಕಥೆಯ ಪ್ರಮುಖ ಅಂಶ. ಇದೊಂದು ಪತ್ತೇದಾರಿ ಕಥೆಯೂ ಹೌದು, ಮಾನವನ ಅಸ್ತಿತ್ವವನ್ನು ಕೆಣಕುವ ಪ್ರಯತ್ನವೂ ಹೌದು. ಸದ್ಯ ಅದು ಆಗದಿರಲಿ ಎಂದು ನಾವೆಲ್ಲ ಆಶಿಸೋಣ. ನಾವು ಈಗಿದ್ದಂತೆ ಮೂಲ ನಿಯಮಕ್ಕೆ ಬದ್ಧರಾಗಿ ಜೀವನ ಸಾಗಿಸೋಣ. ಹಾಗೆ ಸಾಗಿದರೆ ಮಾತ್ರ ಮನುಷ್ಯನ ಅಸ್ತಿತ್ವಕ್ಕೆ, ಮುಂದಿನ ಜನಾಂಗಕ್ಕೆ ಭವಿಷ್ಯವಿದೆ ಎಂದು ಕಟ್ಟಕಡೆಯಲ್ಲಿ ನಮಗೆ ಈ ಕಥೆಯಿಂದ ತಿಳಿದು ಬರುವ ಸತ್ಯ. ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಬರೆದ ಮೂಲ ಕಥೆಯನ್ನು ಕನ್ನಡಕ್ಕೆ ಅಷ್ಟೇ ಸುಂದರವಾಗಿ ಆನಂದ್ ಅವರು ತರ್ಜುಮೆ ಮಾಡಿದ್ದಾರೆ. ಅನುವಾದದ ಬಗ್ಗೆ ಎರಡು ಮಾತಿಲ್ಲ. ಸರಾಗವಾಗಿ ಓದಿಸಿಕೊಂಡು ಹೋಗುತ್ತದೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.